ನಮಸ್ಕಾರ ಸ್ನೇಹಿತರೆ. ಒಂದ್ಸಲ ಏನೇ ಬಿಟ್ಟಿತ್ರಿ ಅಂದ್ರೆ ನಮ್ಮಲ್ಲಿ ಒಬ್ಬ ಕಂಡಕ್ಟರ್ ಬೆಂಗಳೂರಿಗೆ ಇದ್ರಿ. ಹಳ್ಳಿಯವ್ರಿ ಅವ ಬೆಂಗಳೂರಿಗೆ ಇದ್ರಿ. ಮುಂದೆ ಏನೋ ನಮ್ಮ ಅವ್ವನ ಕರ್ಕೊಂಡು ಹೋದ್ರಾತ ಅಂತ ಹೇಳಿ ಕಾಸ ತಾಯಿ ಮೇಲೆ ಭಾಳ ಪ್ರೇಮ ಇದ್ದಲ್ರಿ. ನೀನು ನಡಿಬೆ ಅಂತ ಹೇಳಿ ಕಾಸ ಅಲ್ಲೇ ಬೆಂಗಳೂರಾಗ ಹೋಗಿ ಕಾಸ ಗಂಡ ಹೆಂಡತಿ ತಾಯಿ ಕೂಡಿ ಉಳ್ಕೊಂಡ್ರಿ. ಚಲೋ ಜೀವನ ಮಾಡ್ಯಾನ್ರಿ, ಪಾಪ ಅಡ್ಡಿಲ್ಲ. ಅದೇನು ಬಿಟ್ಟಿದ್ರೆ ತಾಯಿಗೆ ಟೈಮ್ ಪಾಸ್ ಆಗ್ಲಿಲ್ರಿ. ಏನು ಮಾಡಿದವ, ನಮ್ಮವು ಟೈಮ್ ಪಾಸ್ ಆಗೋದು ಸುಮಾನ ಕುಂದ್ರಾಕತ್ತಾಳ ಅಂತ ಹೇಳಿ ಕಾಸ ಒಂದು ಎಮ್ಮೆ ಕೊಡಿಸಿದ್ರಿ. ಆ ಎಮ್ಮೆ ಏನು ಮಾಡಿಬಿಡ್ತಿತ್ರಿ, ಮುದುಕಿ ಏನೋ ಒಂದು ತಾಸು ಅಲ್ಲೇ ಟಿಲೆಟ್ ಅಡ್ಡಾಡ್ಸ್ಕೊಂಬರ್ತಿತ್ತು, ತಂದು ಕಟ್ತಿತ್ತು, ಮತ್ತು ಚಾಪ ಕುಡಿದ ಮತ್ತೆ ಏನೋ ಮುದುಕಿಗೆ ಒಂದು ಜಂಪನಿ ಹೆಚ್ಚಾಕಿತ್ತು. ಅದೇನೇ ಬಿಟ್ಟಿತ್ರಿ, ಎಮ್ಮೆ ಮೇಸಲಾಕಾಗಿನೋ ಒಂದು ಸಲ ಏನೇ ಬಿಟ್ಟಿತ್ರಿ, ಎಮ್ಮೆ ಕಳ್ಕೊಂಡ್ಬಿಟ್ಟಿತ್ರಿ. ಇದು ಮುದುಕಿ ಯಪ್ಪ ನಾನು ಎಮ್ಮೆ ನೋಡಿರ, ನನ್ನ ಎಮ್ಮೆ ನೋಡಿರ, ಎಮ್ಮೆ ಕಳ್ಕೊಂಡಾಯ್ತೇವಪ್ಪ ಅಂತ ಹೇಳಿ ಕಾಸ ಮುದುಕಿ ಗಾಬಾಗಿ ಕೇಳಾಕತ್ತಿಲ್ರಿ. ಯಾರು ಎಮ್ಮೆ ಐತೆ ಅಂತ ಒಬ್ರು ಹೇಳಿಲ್ರಿ. ಬೆಂಗಳೂರಾಗ ಯಾರು ಹೇಳ್ಬೇಕ್ರಿ? ಹಿಂದಾಗ ಅರ್ಸಿ ಒಬ್ಬ ತಿಳುವಳಿಕೆ ಮನುಷ್ಯ ಇದ್ದಲ್ರಿ. ಅಮ್ಮಾರ ಇಲ್ಲೇ ಹಿಂದಾಗ ಗಾರ್ಡನ್ ಐತ್ರಿ, ಕಬ್ಬಿನ ಪಾರ್ಕ್. ಆ ಪಾರ್ಕ್ದೊಳಗೆ ಹುಲ್ಲದು ಇರ್ತೈತಿ, ತಿನ್ನಾಕ ಹೋದ್ರೂ ಹೋಗಿರ್ಬೋದು. ಒಂದು ಸ್ವಲ್ಪ ಹೋಗಿ ನೋಡ್ರಿ ಅಮ್ಮಾರ ಅಂತ ಹೇಳಿದ. ಹೌದಾ ಯಪ್ಪ ನೋಡ್ತೇನೆ ನನ್ನ ಮಗನ ಅಂತೇಳಿ ಮುದುಕಿ ಹೋತ್ರಿ. ಹೋಗಿ ಕಾಸ ಅತ್ತಟ್ಟಿತ್ತ ನೋಡಾಕಳು ಕೊಡೋದನ ಅಂದ್ರೆ ಅಲ್ಲಿ ಒಂದಿಬ್ಬರು ಪ್ರೇಮಿಗಳು ಕುಂತಿದ್ರಿ. ಆ ಪ್ರೇಮಿಗಳು ಕುಂತಿದ್ರಿ, ಗಿಡಕ್ಕೆ ಆಯ್ಕೆ ಕುಂತಾಳ. ಇವು ಎದ್ದು ನಿಂತ ಕಣ್ಣಾಕಂತ ಇಟ್ಟು ನೋಡಿ, ಏ ಪ್ರೇಯಸಿ ನಿನ್ನ ಕಣ್ಣಿನೊಳಗೆ ನನಗೆ ವಿಧಾನಸೌಧ ಕಾಣ್ತೈತಿ, ಏ ಪ್ರೇಯಸಿ ನಿನ್ನ ಕಣ್ಣಿನೊಳಗೆ ನನಗೆ ಅರ್ಧ ಬೆಂಗಳೂರ ಕಾಣ್ತೈತಿ, ಏ ಪ್ರೇಯಸಿ ನಿನ್ನ ಕಣ್ಣಿನೊಳಗೆ ನನಗೆ ಇಡೀ ಗಾರ್ಡನ ಕಾಣ್ತೈತಿ ಅಂದ ಮುದಿಕೆ ಅಂತಿ. ನಾನು ಏನು ಸಿಕ್ಕಂಗ ಇಂದು ಇಬ್ಬರು ನಡುವಿಗೆ ಏನು ಮುದಿ ಮಾತಾಡ್ಕೊಂತ ಕಣ್ಣಿಟ್ಟು ನೋಡ್ತಿದ್ರಲ್ರಿ ಹುಡುಗ ಹುಡುಗಿ. ಮುದಿಗೆ ಗೋನ್ ನಡು ಸಿಗಿಸಿದ್ದ ಅಂದ್ರೆ ಯಪ್ಪ ಇಷ್ಟೆಲ್ಲ ಕಾಣ್ತೈತಲ್ಲ ಆಕೆ ಕಣ್ಣಾಗ ಅಂದ್ರೆ ಕಾಣ್ತೈತಿ ಬೇ ಯಾಕ ಅಂದ. ಅವಂಗೂ ಸಿಟ್ಟ ಬಂತಲ್ರಿ. ಯಾಕ ಅಂದ, ಯಪ್ಪ ನನ್ನೊಂದು ಎಮ್ಮೆ ಕಳ್ಕೊಂಡೈತಿ ನನ್ನ ಮಗನ, ಆಕೆ ಕಣ್ಣಾಗಿ ಎಲ್ಲಾರು ಮಲ್ಕೊಂಡೈತಿ, ಏನು ಮಾಡೈತವ ನೋಡಂದ್ರಿ. ಹಿಂಗೂ ಒಮ್ಮೆ ಮಾತಾಡ್ತಾ ಸ್ನೇಹಿತರೆ.